ಹಾಗೂ ಶ್ರೀ ತಾಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಗಂಗಾವತಿ ಇಲ್ಲಿನ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 34ನೆಯ ವಡ್ಡರವೋಣಿ ವಿರುಪಾಪುರ ನಗರ ಭೋವಿ ಸಮಾಜದ ನೇತೃತ್ವದಲ್ಲಿ ಊರ ಜಾತ್ರಾ ಮಹೋತ್ಸವ ಇಂದು ಮಂಗಳವಾರ ಹಾಗೂ ನಾಳೆ ಬುಧವಾರ 2 ದಿನಗಳ ಕಾಲ ಅಪಾರ ಭಕ್ತಾದಿಗಳ ಮಧ್ಯೆ ಶ್ರದ್ಧೆ ಭಕ್ತಿಯಿಂದ ಜರುಗಲಿದೆ ಎಂದು ಭೋವಿ ಸಮಾಜದ ತಾಲೂಕು ಅಧ್ಯಕ್ಷ ಹುಲ್ಲೇಶ್, ಭೀಮೇಶ್, ವೆಂಕಟೇಶ್, ಕಲ್ಲಪ್ಪ, ರಾಮು, ಮಹೇಶ್, ಬಂಡೆಪ್ಪ, ಸೋಮಲಾಪುರ್ ಸೇರಿದಂತೆ ಭಕ್ತರಾದ ಅಶೋಕ್ ಗುಡಿಕೋಟೆ ಇತರರು ಹೇಳಿದರು. ಅವರು ಮಂಗಳವಾರದಂದು ದೇವಸ್ಥಾನದ ಮುಂಭಾಗದಲ್ಲಿ ಜಾತ್ರಾ ಮಹೋತ್ಸವ ಆಚರಣೆಗೆ ಕುರಿತಂತೆ ಮಾತನಾಡಿ, ಇಂದು ಸಂಜೆ 7 ಗಂಟೆಗೆ ಭೋವಿ ಸಮಾಜದ ಪ್ರತಿಯೊಂದು ಕುಟುಂಬದಿಂದ ಕುಂಭೋತ್ಸವ ಆಚರಣೆ, ಬುಧವಾರ ಬೆಳಗ್ಗೆ ಶ್ರೀ ಪೆದ್ದಮ್ಮ ಹಾಗೂ ಶ್ರೀ ತಾಯಮ್ಮ ದೇವರುಗಳಿಗೆ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಹಾಗೂ ಕೊಪ್ಪಳ, ಬಳ್ಳಾರಿ, ರಾಯಚೂರು ಸೇರಿದಂತೆ ನಾನಾ ಭಾಗಗಳಿಂದ ಅಮ್ಮನವರಿಗೆ ಹರಕೆ ಹೊತ್ತ ಭಕ್ತಾದಿಗಳು ತಮ್ಮ ಹರಕೆಗಳನ್ನು ತೀರಿಸಲಿದ್ದು, ಬಳಿಕ ಭಜನೆ, ಕುಂಕುಮಾರ್ಚನೆ, ಮಹಾಮಂಗಳಾರತಿ, ಮಹಾಪ್ರಸಾದ ಜರುಗಲಿದ್ದು, ಸಕಲ ಭಕ್ತಾದಿಗಳು ಶ್ರೀ ಶಕ್ತಿ ದೇವತೆಗಳ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಂಡೆಪ್ಪ, ಸೋಮಲಾಪುರ್, ಅರ್ಚಕ ದುರ್ಗೇಶ್, ಪೂಜಾರಿ ಧರ್ಮಣ್ಣ, ರಾಮಪ್ಪ, ಗಿಡ್ಡಪ್ಪ, ಸೋಮಲಾಪುರ, ಹುಲಗಪ್ಪ ಮೇಸ್ತ್ರಿ, ರಾಘವೇಂದ್ರ, ವೆಂಕಟೇಶ್, ಹನುಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ರುದ್ರವಣೆಯಲ್ಲಿ ಶ್ರೀ ಪೆದ್ದಮ್ಮ ಹಾಗೂ ತಾಯಮ್ಮ ಜಾತ್ರೆ ಮಹೋತ್ಸವ ಏನೋ ಜರುಗಲಿದೆ. ದಿನಾಂಕ 18, 19, 18 ತಾರೀಕಿಗೆ ಸಾಯಂಕಾಲ 7 ಗಂಟೆಗೆ ತುಂಬ ಮೆರವಣಿಗೆ ಇರುತ್ತದೆ. ಮತ್ತು ಬುಧವಾರ ಬೆಳಗ್ಗೆ 19ಕ್ಕೆ ಏನೋ ಅಮ್ಮನ ಮಹಾಪ್ರಸಾದ ಇರುತ್ತದೆ. ದಯವಿಟ್ಟು ಸರ್ವ ಭಕ್ತಾದಿಗಳು ಮತ್ತು ಗುರು ಹಿರಿಯರು ಮತ್ತು ಮಹಿಳೆಯರು ಮತ್ತು ನಮ್ಮ ಸಮಾಜದವರು ಮತ್ತು ಅನ್ಯ ಸಮಾಜದವರು ಎಲ್ಲ ಯಾವುದೇ ಭೇದ ಇಲ್ಲದೆ ಎಲ್ಲರೂ ಬಂದು ಅಮ್ಮನ ಪಾತ್ರ ಶ್ರೀ ಪೆದ್ದಮ್ಮ ಹಾಗೂ ತಾಯಮ್ಮ ದೇವಿಗೆ ಕೃಪಾ ಪಾತ್ರರಾಗಬೇಕಂತ ತಮ್ಮಲ್ಲಿ ವಿನಂತಿ ಕೇಳ್ತಿದ್ದೀನಿ. ಹಾಗೂ ಈಗೇನೋ ಜಾತಿ ಅಂದರೆ ಒಂದು ಆಡಂಬರಕ್ಕಂತಲ್ಲ, ಎಲ್ಲ ಸಮಾಜದಾಗೆಲ್ಲ ಒಗ್ಗೂಡ್ಬೇಕು, ನಾವೆಲ್ಲ ಒಂದೇ ಅಂತ ಒಂದು ಸಂಕೇತವಾಗಿ ತೋರ್ಸೋಕ್ಕೆ ಈ ಜಾತ್ರೆಯನ್ನು ಮಾಡ್ತಾಯಿದ್ದೀವಿ. ನಮ್ಮೇನು ಪೂರ್ವಜರು ಸುಮಾರು ವರ್ಷಗಳಿಂದ ಈ ಪೆದ್ದಮ್ಮ ಹಾಗೂ ತಾಯಮ್ಮ ಜಾತ್ರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ನಾವು ಇರೋ ನಮ್ಮ ಎಲ್ಲ ಈಗಿನ ಪೀಳಿಗೆ ಯುವಕರವರು ಮತ್ತು ಹಿರಿಯರು ಅವರೆಲ್ಲ ಒಗ್ಗೂಡಿ ಈ ಪೆದ್ದಮ್ಮ ತಾಯಮ್ಮ ಜಾತ್ರೆಯನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಹಾಗೂ ಹೀಗೆ ಮುಂದೆ ಎಲ್ಲ ನಮ್ಮ ಯುವಕರು ಮುನ್ನಡೆಸ್ಕೊಂಡು ಹೋಗಲ್ಲ ಅಂತ ಎಲ್ಲರಿಗೂ ಕೇಳ್ತಾ ಇದ್ದೀನಿ. ಮತ್ತು ನಮ್ಮ ಶ್ರೀ ಪೆದ್ದಮ್ಮ ದೇವಿ ಸೇವಾ ಟ್ರಸ್ಟ್ ಸಮಿತಿ ವತಿಯಿಂದ ಸರ್ವರಿಗೂ ಪೆದ್ದಮ್ಮದ ಶುಭಾಶಯ ಕೋರ್ತಾ ಹಾಗೂ ತಾಯಮ್ಮ ಹಬ್ಬದ ಶುಭಾಶಯ ಕೋರ್ತಾ ಸರ್ವರು ಬಂದು ಈ ಪೆದ್ದಮ್ಮ ತಾಯಮ್ಮ ದೇವಿಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ವಿನಂತಿ ಕೇಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 18 ಸಂಜೆ 7 ಗಂಟೆಗೆ ಕುಂಭ ಮೆರವಣಿಗೆ ಇರುತ್ತದೆ. ಮಂಗಳವಾರ 19 ಪೆದ್ದಮ್ಮ ದೇವಿ ಹಾಗೂ ತಾಯಮ್ಮ ದೇವಿಯ ಜಾತ್ರೆ ಮಹೋತ್ಸವ ಶುಭಾಶಯ ಕೋರ್ತಾ ಪೆದ್ದಮ್ಮ ದೇವಿ ಹಾಗೂ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಇವತ್ತೇನು ಪೆದ್ದಮ್ಮ ದೇವಿ ಹಾಗೂ ತಾಯಮ್ಮ ದೇವಿ ಇಂದು ಸಂಜೆ ಸಾಯಂಕಾಲ 7 ಗಂಟೆಗೆ ಮನೆಯಿಂದ ಕುಂಭ ಮೆರವಣಿಗೆ ಇರುತ್ತದೆ. ಹಾಗೂ ತಾಯಮ್ಮ ದೇವಸ್ಥಾನ ಹತ್ರಗೂ ಇವತ್ತು ಮನೆಯಿಂದ ಕುಂಭ ಮೆರವಣಿಗೆ ಇರುತ್ತದೆ. ಮತ್ತು ಬುಧವಾರ 19ನೇ ತಾರೀಕಿಗೆ ಏನು ಅಮ್ಮನ ಮಹಾಪ್ರಸಾದ ಇರುತ್ತದೆ. ಸರ್ವ ಭಕ್ತಾದಿಗಳು ಮತ್ತು ಗುರು ಹಿರಿಯರು ಮತ್ತು ಸುತ್ತಮುತ್ತ ನಮ್ಮ ಹೃದಯ ಭಾಗದಲ್ಲಿರುವಂಥ ಎಲ್ಲ ನಮ್ಮ ಸಮಾಜದವರು ಅನ್ಯ ಸಮಾಜದವರು ಬಂದು ಅಮ್ಮನ ಪಾತ್ರದಲ್ಲಿ ಕೃಪಣರಾಗಬೇಕೆಂದು ತುಂಬ ವಿನಂತಿ ಕೇಳ್ತಿದ್ದೀನಿ. ಜೈ ಹಿಂದ್, ಸರ್ವರಿಗೂ ಸುಸ್ವಾಗತ. ಇವತ್ತೇನು ತಿರುಪಾಪುರ ನಗರ 34ನೇ ವಾರ್ಡ್ ರುದ್ರವಣೆಯಲ್ಲಿ ಜಾತ್ರೆ ಮಹೋತ್ಸವ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಜಾತ್ರೆ ಮಾಡ್ಕೊತ ಬರ್ತಾ ಇದ್ದೀವಿ. ನಮ್ಮ ಪೂರ್ವಿಕರು ಏನು ಹಿಂದೆ ಪುರಾತನ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ. ಏನು ಈ ಭಾಗದಾಗಷ್ಟೇ, ಕೊಪ್ಪಳ ಜಿಲ್ಲೆದ ಭಾಗದಾಗಷ್ಟೇ ಈ ಜನರು ಬರ್ತಾ ಇಲ್ಲ. ರಾಯಚೂರು ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಸುತ್ತಮುತ್ತ ಜಿಲ್ಲೆಗಳಿಂದ ಬಂದು ಅಮ್ಮನ ಜಾತ್ರೆ ಮಹೋತ್ಸವಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಅಮ್ಮನ ಏನು ಆರೈಕೆಯನ್ನು ಹೊತ್ಕೊಂಡಿರ್ತಾರೆ, ಅದು ಆರೈಕೆಯನ್ನು ಅಮ್ಮಗೆ ಅರ್ಪಿಸಿ ಹೋಗಿ ಎಲ್ಲರೂ ಬಂದು ಅಮ್ಮಗೆ ಆಗ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಸುತ್ತಮುತ್ತ ಇರುವಂಥ ಹೃದಯ ಭಾಗದ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದರು ಮತ್ತು ಯುವಕರು, ಶಿಕ್ಷಕರು, ನಮ್ಮ ಭಾಗದ ಮುಖಂಡರು ಬಂದು ಅಮ್ಮನ ಪಾತ್ರದ ಕಾರ್ಯಕ್ರಮವನ್ನು ಅಮ್ಮನ ಜಾತ್ರೆಯನ್ನು ಯಶಸ್ವಿಗೊಳಿಸಂತ ತಿರುಪಾಪುರ ನಗರ 34ನೇ ವಾರ್ಡಿನ ಗೋವಿ ಸಮುದಾಯದವರು ಪ್ರತಿ ಸಾರಿಯಂತೆ ಈ ವರ್ಷವೂ ಪೆದ್ದಮ್ಮ ದೇವಿ ಮತ್ತು ತಾಯಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ದಿನಾಂಕ 18 ಕುಂಭೋತ್ಸವ ಇರುತ್ತದೆ. 19ನೇ ತಾರೀಕು ಮಹಾದಾಸೋಹ ಇರುತ್ತದೆ. ಅದೇ ರೀತಿ ಬೆಳಗ್ಗೆಯಿಂದ ವಿಶೇಷ ಅಲಂಕಾರ, ಪೂಜಾ ವ್ಯವಸ್ಥೆ, ಅಭಿಷೇಕ ಮತ್ತು ಇನ್ನೂ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ದೇವಿ ಬಂದು ನಾನು ಚಿಕ್ಕವನಿಂದ ನೋಡ್ತಾ ಇದ್ದೀನಿ. ದೇವಿಯ ಭಕ್ತ ಕೂಡ ಹೌದು. ಸುತ್ತಮುತ್ತಲಿಗಿರ್ತಕ್ಕಂಥ ಭಕ್ತಾದಿಗಳು ದೇವಿಯ ದರ್ಶನಕ್ಕೆ ಬಂದು ತಮ್ಮ ಹರಕೆಗಳನ್ನು ಈಡೇರಿಸಿಕೊಂಡು ಹೋಗ್ತಾ ಇರ್ತಾರೆ. ಕೆಲವರು ಪಾದಯಾತ್ರೆ ಮಾಡ್ತಾರೆ, ಇನ್ನೂ ಕೆಲವು ವಿವಿಧ ರೀತಿಯ ಬೇಡಿಕೆಗಳನ್ನು ತಮ್ಮ ಇಷ್ಟೆಯ ಅನುಸಾರವಾಗಿ ಈಡೇರಿಸ್ತಾರೆ. ಇವತ್ತು ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಸಮುದಾಯದವರು ಯಾವುದೇ ಭೇದ ಭಾವ ಇರದಂತೆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮುಖಾಂತರ